ಜೈ ಭಾರತ್ ವಂದೇ ಮಾತರಂ. ಅಮೆರಿಕಾಗೆ ಈಗ ಪರಮಾಣು ಬಾಂಬಿನ ಒಂದು ಹೆದರಿಕೆ ಶುರುವಾಗಿದೆ. ಪಾಕಿಸ್ತಾನ ಪರಮಾಣು ಶಕ್ತಿಯಾಗಲು ಅಮೆರಿಕ ಕಾರಣ. ಈಗ ಅದೇ ವಿಚಾರ ಇವರಿಗೂ ಕೂಡ ತಿರುಗುಬಾಣ ಆಗಿದೆ. ರಷ್ಯಾ, ಚೀನಾ, ಉತ್ತರ ಕೊರಿಯಾ ಇವರೆಲ್ಲ ಬಳಿ ನ್ಯೂಕ್ಲಿಯರ್ ಶಕ್ತಿ ಇದೆ. ಆದರೆ ಅಮೆರಿಕಾಗೆ ಈ ರಾಷ್ಟ್ರಗಳೆಲ್ಲ ಕಂಟಕವಾಗಬಹುದು. ಈಗ ಈ ಲಿಸ್ಟಿಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ. ಆ ರಾಷ್ಟ್ರ ಬೇರೆ ಯಾವುದಲ್ಲ, ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನ. ಯುಎಸ್ನ ಗುಪ್ತಚರ ನಿರ್ದೇಶಕಿ ತುಲಸಿ ಗಬ್ಬರ್ಡ್ ಬಣ್ಣಿಸಿದ್ದಾರೆ. ಇವರು ಹೇಳಿದ ಹಾಗೆ ಭವಿಷ್ಯದಲ್ಲಿ ಪಾಕಿಸ್ತಾನ ಕೂಡ ಅಮೆರಿಕಗೆ ಕಂಟಕ ಆಗಬಹುದು. ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಇರಾನ್ ಮತ್ತು ಪಾಕಿಸ್ತಾನಗಳು ನಮ್ಮ ದೇಶಗಳನ್ನು ಗುರಿಯಾಗಿಸಬಹುದು. ಭವಿಷ್ಯದಲ್ಲಿ ಅಮೆರಿಕಗೆ ತಲುಪಬಲ್ಲ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ತಯಾರಿಸಬಹುದು ಅಂತ ಹೇಳಿದರು. ಒಂದು ವೇಳೆ ಆ ರೀತಿಯಾದರೆ ಅಮೆರಿಕ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಇದರಿಂದ ಅಮೆರಿಕವು ಕೂಡ ಒಂದು ದೊಡ್ಡ ತೊಂದರೆ ಅನುಭವಿಸಲಿದೆ. ಯಾವಾಗಲೂ ಪಾಕಿಸ್ತಾನದ ಪರ ಮಾತನಾಡುತ್ತಿದ್ದ ಅಮೆರಿಕ ಈಗ ಅವರ ವಿರುದ್ಧ ಮಾತನಾಡುತ್ತಿದ್ದಾರೆ. ಅಮೆರಿಕಗೂ ಕೂಡ ಪಾಕಿಸ್ತಾನದಿಂದ ನ್ಯೂಕ್ಲಿಯರ್ ಬಗ್ಗೆ ಒಂದು ಹೆದರಿಕೆ ಇದೆ. ಅವರು ಹೇಳಿದಾಗೆ 2035ರ ಹೊತ್ತಿಗೆ ಅಮೆರಿಕ ತಲುಪಬಲ್ಲ ಮಿಸೈಲ್ಗಳ ಸಂಖ್ಯೆ ಸುಮಾರು 16,000 ಆಗ್ಬೋದು ಅಂತ ಹೇಳಿದರು. ಈಗ 3,000 ಇದೆ ಅಂತೆ. ಒಂದು ವೇಳೆ ಆ ಥರ ಆದರೆ ಭಾರತಕ್ಕೂ ಕೂಡ ತೊಂದರೆ. ಯಾಕೆ ಅಂದರೆ ಪಾಕಿಸ್ತಾನದ ಮಿಸೈಲ್ ಅಮೆರಿಕ ತಲುಪಬಹುದಾದರೆ ಅವರ ಮಿಸೈಲ್ ಸಂಪೂರ್ಣ ಭಾರತ ಕವರ್ ಆಗಲಿದೆ. ಯುದ್ಧದಿಂದಾಗಿ ಕೆಲವೊಂದು ರಾಷ್ಟ್ರಗಳು ಅಮೆರಿಕವನ್ನು ನಂಬಲು ಆಗುವುದಿಲ್ಲ. ಈಗ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಮೇಲೆ ದಾಳಿ ನಡೆಸುವುದಿಲ್ಲ ಅಂತ ಯಾವ ಗ್ಯಾರಂಟಿ? ಅದಕ್ಕೆ ಈಗಾಗಲೇ ತಯಾರಿ ನಡೆಸುತ್ತಿದ್ದಾರೆ. ಈ ವಿಚಾರದ ಬಗ್ಗೆ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಒಂದು ರಿಪೋರ್ಟ್ ಕೊಟ್ಟಿದೆ. ಪಾಕಿಸ್ತಾನವು ಉತ್ತರ ಕೊರಿಯಾ, ರಷ್ಯಾ ಮತ್ತು ಚೀನಾ ಜೊತೆ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳುತ್ತಿದೆ. ಇದು ಅಮೆರಿಕಗೆ ಚಿಂತೆ ಪಡಿಸುವಂತಹ ವಿಷಯ. ಇದರ ಅರ್ಥ ಅಮೆರಿಕದ ವಿರುದ್ಧ ರಾಷ್ಟ್ರಗಳು ಒಂದಾದರೆ ಅಮೆರಿಕಗೆ ತುಂಬ ತೊಂದರೆಯಾಗಲಿದೆ. ಇಲ್ಲಿ ಅಮೆರಿಕ ಕೂಡ ಗೊತ್ತುಂಟು, ಪಾಕಿಸ್ತಾನ ಒಂದಲ್ಲ ಒಂದು ದಿನ ಅಮೆರಿಕಕ್ಕೆ ಕಂಟಕವಾಗುವ ರಾಷ್ಟ್ರ ಎಂಬುದು. ಆದರೂ ಕೂಡ ಭಾರತವನ್ನು ನಿಯಂತ್ರಿಸಲು ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಿದೆ. ಇನ್ನು ಭವಿಷ್ಯದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಎಲೆಕ್ಷನ್ನಲ್ಲಿ ನಿಂತು ಅವರು ಗೆದ್ದರೆ ಆಗ ನ್ಯೂಕ್ಲಿಯರ್ ಪರಿಸ್ಥಿತಿ ಏನಾಗಬಹುದು? ಅಲ್ಲಿನ ಭಯೋತ್ಪಾದಕರು ಅಮೆರಿಕ, ಭಾರತ, ಇಸ್ರೇಲ್, ಯುರೋಪ್ ರಾಷ್ಟ್ರಗಳನ್ನು ದ್ವೇಷಿಸುತ್ತಾರೆ. ಅಮೆರಿಕದ ಶತ್ರು ರಾಷ್ಟ್ರಗಳಿಗೆ ಇವರು ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡಬಹುದು. ಆಗ ಇದು ವಿಶ್ವಕ್ಕೆ ಮಾರಕವಾಗಲಿದೆ. ಇಲ್ಲಿ ಅಮೆರಿಕದ ಬುದ್ಧಿವಂತಿಕೆ ನೋಡಿ. ಪಾಕಿಸ್ತಾನದ ಪರಮಾಣು ಕೇಂದ್ರಗಳನ್ನು ಅಮೆರಿಕ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ. ಅವರ ಪ್ರತಿಯೊಂದು ಕಾರ್ಯಕ್ರಮದ ಮೇಲೆ ನಿಗಾ ವಹಿಸಿಕೊಂಡಿದ್ದಾರೆ. ಇಲ್ಲಿವರೆಗೆ ಮಿಸೈಲ್ ರೇಂಜ್ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ. ಆದರೆ ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದು ಗೊತ್ತಿಲ್ಲ. ಇನ್ನು ಈ ವಿಚಾರದ ಬಗ್ಗೆ ಪಾಕಿಸ್ತಾನ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಅವರು ಏನು ಹೇಳಿದರೆಂದರೆ, ನಮ್ಮಿಂದ ಅಮೆರಿಕಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಭಾರತ 12,000 ಕಿಲೋಮೀಟರ್ ರೇಂಜಿನ ಮಿಸೈಲ್ಗಳನ್ನು ತಯಾರಿಸುತ್ತಿದೆ. ಇಲ್ಲಿ ಪಾಕಿಸ್ತಾನ ಭಾರತವನ್ನು ಮಧ್ಯೆ ತಂದಿದೆ. ನಮ್ಮ ಟಾರ್ಗೆಟ್ ಏನಿದ್ರೂ ಭಾರತ ಮಾತ್ರ, ಅಮೆರಿಕ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಉತ್ತರ ಕೊಟ್ಟಿರುವ ಭಾರತ, ಪಾಕಿಸ್ತಾನ ಯಾವ ಥರದ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತು. ಅವರೇ ಒಪ್ಪಿಕೊಂಡಿದ್ದಾರೆ ಯಾವ ಥರದ ಮಿಸೈಲ್ಗಳನ್ನು ತಯಾರಿಸುತ್ತಿದ್ದಾರೆ ಎಂಬುದು.